ಇವತ್ತು ಭಾರತದಲ್ಲೇ ಬೃಹತ್ ಗ್ರಂಥಿಗೆ ಮಳಿಗೆ ಅಂತ ಹೆಸರು ತಗೊಂಡು ಬೃಹತ್ ಆಗಿ ಬೆಳೆದಿದೆ. ಹೊಸ ವರ್ಷ ಬರ್ತಾ ಇದೆ, ಹೊಸ ಕನಸುಗಳು, ಹೊಸ ಯೋಜನೆಗಳು. ಆದ್ರೆ ಮನೆ ಖರ್ಚು ಮಾತ್ರ ಹಳೆಯದಂತಿರ್ಬೇಕಾ? ಉತ್ತಮ ಗುಣಮಟ್ಟ ಪ್ಲಸ್ ಕಡಿಮೆ ದರ ಸಿಕ್ಕೊಳ್ಟು ಒಂದೇ ವಿಳಾಸ. ಸ್ವಾಗತಿಸಿಕೊಳ್ಳಿ ಎಸ್ವಿಎಸ್ ಧಾನ್ಯಾಗಾರ. ಇದು ಸಾಮಾನ್ಯ ಸೂಪರ್ ಮಾರ್ಕೆಟ್ ಅಲ್ಲ, ಇದು ನಿಮ್ಮ ಕುಟುಂಬದ ನಿತ್ಯದ ಖರೀದಿಗೆ ವಿಶ್ವಾಸದ ಸಂಗಾತಿ. ಅಕ್ಕಿ, ಬೇಳೆ, ಎಣ್ಣೆ, ಸಕ್ಕರೆ, ಮಸಾಲೆಗಳು, ಮನೆಗೆ ಬೇಕಾದ ಪ್ರತಿಯೊಂದು ದಿನಸಿ ಪದಾರ್ಥವು ಹೋಲ್ಸೇಲ್ ದರದಲ್ಲಿ ಇಲ್ಲಿ ಸಿಗತ್ತೆ. ಇಲ್ಲಿ ಗುಣಮಟ್ಟ ಸೂಪರ್, ದರ ಕೇಳಿದ್ರೆ ಇನ್ನೂ ಸೂಪರ್. ಹೊಸ ವರ್ಷದ ವಿಶೇಷ ಸಂಭ್ರಮಕ್ಕೆ ಹಲವಾರು ದಿನಸಿ ಪದಾರ್ಥಗಳ ಮೇಲೆ ಭರ್ಜರಿ ಆಫರ್ಗಳು. ಈಗ ಬರ್ತಾ ಇದೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಸಂಭ್ರಮವನ್ನ ಮತ್ತಷ್ಟು ಮೆರುಗುಗೊಳಿಸೋಕೆ ಆರ್.ವಿ. ಭದ್ರಯ್ಯನವರು ಸಂಕ್ರಾಂತಿ ಸಂತೆಯ ಸಮ್ಮೇಳನವನ್ನ ಏರ್ಪಡಿಸಿದ್ದಾರೆ. ಎಳ್ಳು, ಬೆಲ್ಲ, ಅಕ್ಕಿ, ಬೇಳೆ, ಎಣ್ಣೆ, ಮಸಾಲೆ, ಸಂಕ್ರಾಂತಿಗೆ ಬೇಕಾದ ಎಲ್ಲಾ ಪದಾರ್ಥಗಳು ಒಂದೇ ಮಳಿಗೆಯಲ್ಲಿ, ಒಂದೇ ದರದಲ್ಲಿ. ಚಿಲ್ಲರೆ ಬೇಕಾದ್ರೂ ಸರಿ, ಹೋಲ್ಸೇಲ್ ಖರೀದಿ ಆದ್ರೂ ಸರಿ, ಎಲ್ಲರಿಗೂ ಒಂದೇ ಮಾತು: ಉತ್ತಮ ಗುಣಮಟ್ಟ, ನ್ಯಾಯವಾದ ದರ. ಮನೆ ಖರ್ಚು ಕಡಿಮೆಯಾಗುವುದು ಅಂದ್ರೆ ನಮ್ಮ ಆಯ್ಕೆ ಎಸ್ವಿಎಸ್ ಧಾನ್ಯಾಗಾರ. ಹಾಗಾದ್ರೆ ಇವರ ಮತ್ತೊಂದು ಅಂಗಡಿಯನ್ನ ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಪೂಜೆ ಎಂದ್ರೆ ಕೇವಲ ವಿಧಿವಿಧಾನ ಅಲ್ಲ, ಅದು ಶ್ರದ್ಧೆ, ಸಂಪ್ರದಾಯ ಮತ್ತು ನಂಬಿಕೆಯ ಸಂಕೇತ. ಆ ಶ್ರದ್ಧೆಗೆ ಬೇಕಾದ ಪ್ರತಿಯೊಂದು ವಸ್ತು ಒಂದೇ ಸ್ಥಳದಲ್ಲಿ ಸಿಗಬೇಕಂದ್ರೆ ಆರ್.ವಿ. ಭದ್ರಯ್ಯ ಗ್ರಂಥಿಗೆ ಸ್ಟೋರ್ಸ್. ಇದು ಸಾಮಾನ್ಯ ಪೂಜೆ ಸಾಮಗ್ರಿ ಮಳಿಗೆಯಲ್ಲ, ಭಾರತದ ಅತಿದೊಡ್ಡ ಪೂಜೆ ವಸ್ತುಗಳ ಸಂಗ್ರಹ ಕೇಂದ್ರ. ದೀಪ, ಧೂಪ, ಕರ್ಪೂರ, ಕುಂಕುಮ, ಅಕ್ಷತೆ, ಹೂವಿನ ಮಾಲೆಗಳು, ಪಂಚಲೋಹ, ತಾಮ್ರ, ಬೆಳ್ಳಿ ಪೂಜೆ ಪಾತ್ರೆಗಳು, ಯಜ್ಞ, ಹೋಮ, ಹವನಕ್ಕೆ ಬೇಕಾದ ಎಲ್ಲ ವಸ್ತುಗಳು, ನಿತ್ಯ ಪೂಜೆ, ವಿಶೇಷ ವ್ರತ, ಮಹಾ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಬೇಕಾದ ಪ್ರತಿಯೊಂದು ಸಾಮಗ್ರಿ ಇಲ್ಲಿ ಸಿಗುತ್ತೆ. 1980ನೇ ಇಸ್ವಿಲಿ ನಾವು ಸ್ಥಾಪನೆ ಮಾಡಿದ್ದು, ಸಣ್ಣ ಪ್ರಮಾಣದ ಸ್ಥಾಪನೆ ಮಾಡಿದ ಅಂಗಡಿ ಇವತ್ತು ಭಾರತದಲ್ಲೇ ಬೃಹತ್ ಗ್ರಂಥಿಗೆ ಮಳಿಗೆ ಅಂತ ಹೆಸರು ತಗೊಂಡು ಬೃಹತ್ ಆಗಿ ಬೆಳೆದಿದೆ. ಇಲ್ಲಿ ಇದು ಸರ್ವ ವಸ್ತು ಭಂಡಾರ. ಇಲ್ಲಿ ಇಲ್ದೇ ಇರೋ ಸಾಮಾನ್ಯ ಇಲ್ಲ. ಪೂಜೆಗೆ ಏನ್ ಬೇಕಾದ್ರೂ ಕೇಳಿ, ಒಂದೇ ಉತ್ತರ: ಭದ್ರಯ್ಯ ಗ್ರಂಥಿಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ನಂಬಿಕೆಯ ಸೇವೆ. ಮನೆ ಪೂಜೆಯಿಂದ ಹಿಡಿದು ದೇವಸ್ಥಾನ, ಮಠ, ಮಂಗಳ ಕಾರ್ಯಗಳು, ಉತ್ಸವಗಳವರೆಗೆ ಎಲ್ಲರಿಗೂ ಒಂದೇ ವಿಳಾಸ: ಆರ್.ವಿ. ಭದ್ರಯ್ಯ ಗ್ರಂಥಿಗೆ ಸ್ಟೋರ್ಸ್. ಸರ್, ಈ ಬುಕ್ ಕೌಂಟರ್ ಬಗ್ಗೆ ಏನಾದ್ರು ಹೇಳ್ಬೋದಾ? ಮೇಡಮ್, ಇಲ್ಲಿ ಇದು ಬುಕ್ ಕೌಂಟ್ರು. ಇದರಲ್ಲಿ ಧಾರ್ಮಿಕ ಪೂಜೆಗೆ ಸಂಬಂಧಪಟ್ಟಂತ ಪುರಾಣಗಳು, ವ್ರತಗಳು, ಆಧ್ಯಾತ್ಮಿಕವಾಗಿ ಎಲ್ಲಾ ಬುಕ್ಗಳು ಇಲ್ಲಿ ದೊರೆಯುತ್ತವೆ. ಆಧ್ಯಾತ್ಮಿಕ ಜ್ಞಾನವನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳೋಕೆ ಕೂಡ ಪುಸ್ತಕಗಳು ಕೂಡ ಇಲ್ಲಿ ದೊರೆಯುತ್ತಿದೆ ಅಂತ ಹೇಳ್ಬೋದು. ಮೇಡಮ್, ಇದು ಕಾಶಿ ಕೌಂಟರ್ ಅಂತ. ಇಲ್ಲಿ ಪಂಚಲೋಹದ ವಿಗ್ರಹಗಳು, ಸ್ಫಟಿಕ, ತಾಮ್ರದ ವಿಗ್ರಹಗಳು, ಆಮೇಲೆ ಶಾಲಿಗ್ರಾಮಗಳು, ಮತ್ತೆ ತುಳಸಿ ಮಾಲೆ, ಚಂದನ ಮಾಲೆ, ಈ ತರದ ಐಟಮ್ಗಳೆಲ್ಲ ಇಲ್ಲಿ ಸಿಗುತ್ತೆ. ಹಿತ್ತಾಳೆ ಪೂಜಾ ಪರಿಕರಗಳು, ಗಂಟೆಗಳು, ದೀಪಗಳು ಎಲ್ಲ ಹಿತ್ತಾಳೆ ಕೌಂಟ್ರು. ಇದೆಲ್ಲ ಹಿತ್ತಾಳೆ ಐಟಮ್ಗಳು ಇಲ್ಲಿ ಸಿಗ್ತವೆ. ಮೇಡಮ್, ಇದು ಮದ್ವೆಗೆ ಸಂಬಂಧಪಟ್ಟ ಅಲಂಕಾರಿಕ ಗೊಂಬೆಗಳು, ಸೀಮಂತಕ್ಕೆ ಬೇಕಾಗುವಂತ ಅಲಂಕಾರಿಕ ಗೊಂಬೆಗಳು, ಅದರಲ್ಲಿ ಶುಭ ಸಮಾರಂಭಕ್ಕೆ ಬೇಕಾದಂತ ಅಲಂಕಾರಕ ವಸ್ತುಗಳು ಎಲ್ಲ ಸಿಗುತ್ತೆ ಇಲ್ಲಿ. ಇಷ್ಟೊಂದು ದೊಡ್ಡದಾಗಿ ಬೆಳೆದಿರುವಂತಹ ನಿಮ್ಮ ಗ್ರಂಥಿಗೆ ಅಂಗಡಿಗೆ ಭೇಟಿ ನೀಡಲು ವೀಕ್ಷಕರು ಕಾತುರದಿಂದ ಕಾಯ್ತಿರ್ತಾರೆ. ಸೊ ಅದ್ರ ಲೊಕೇಶನ್ ವೀಕ್ಷಕರಿಗೆ ಹೇಳ್ಬೋದಾ? ಈ ನಮ್ಮ ಆರ್.ವಿ. ಭದ್ರಯ್ಯ ಗ್ರಂಥಿಗೆ ಸ್ಟೋರ್ ಇರುವ ಜಾಗ ಮಾಗಡಿ ರೋಡು, ಭಾರತ್ ನಗರ, ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ ಅಲ್ಲಿ ಇದು ನೆಲೆ ನಿಂತಿದೆ. ಬೃಹತ್ತಾದ 20,000 ಅಡಿ ಜಾಗದಲ್ಲಿ ಈ ಅಂಗಡಿ ಇವತ್ತು ನೆಲೆ ನಿಂತಿದೆ. ಇದು ಮಾಗಡಿ ರೋಡ್ ಅಲ್ಲಿ ಬರ್ತಾ ಅಂಜನಾನಗರ ಬಸ್ ಸ್ಟಾಪ್ ಅಲ್ಲಿ ಇಳಿದ್ರೆ ಅಲ್ಲಿಂದ ಕೆಲವೇ 2 ನಿಮಿಷದ ಒಂದು ವಾಕ್ ಅಲ್ಲಿ ನಮ್ಮ ಅಂಗಡಿ ಸಿಗುವಂತ ಜಾಗ ಇದು. ಇಲ್ಲಿ ನೀವು ಮೆಜೆಸ್ಟಿಕ್ ಇಂದ ಬಸ್ ಸೌಕರ್ಯಗಳು ತುಂಬಾ ಇದೆ. ಇಡೀ ಬೆಂಗಳೂರಿಂದ ಯಾವುದೇ ಮೂಲೆಯಿಂದನೂ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇದೆ. ಸ್ವಂತ ವಾಹನಗಳಲ್ಲದೇನೆ ಬಸ್ಸಲ್ಲಿ ಕೂಡ ಬಂದು ಇಲ್ಲಿ ಬೈ ಮಾಡಬಹುದು. ಸ್ವಂತ ವಾಹನಗಳಿಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಯಾವುದೇ ಗಾಡಿ ಬಂದ್ರು ಇಲ್ಲಿ ನಿಲ್ಲೋದಿಕ್ಕೆ ವ್ಯವಸ್ಥೆ ಚೆನ್ನಾಗಿದೆ. ನೀವು
ಫ್ಯಾಮಿಲಿ ಸಮೇತ ಬಂದು ನಿಮಗೆ ಬೇಕಾದಂತ ಎಲ್ಲಾ ವಿಧವಾದ ಪೂಜಾ ಸಾಮಗ್ರಿಗಳು, ಔಷಧಿ ಸಾಮಗ್ರಿಗಳು, ಜಡಿಬುಟಿ ಸಾಮಾನುಗಳು, ಎಲ್ಲ ನಾರು ಬೇರಿನ ಸಾಮಾನುಗಳು, ಅಲಂಕಾರಿಕ ಸಾಮಾನುಗಳು, ಮತ್ತೆ ಸನ್ಮಾನದ ಸಾಮಾನುಗಳು, ಶಾಲು, ಹಾರ, ಪೇಟ, ವೈವಿಧ್ಯಮಯ. ಇದು ಭಾರತದಲ್ಲೇ ಬೃಹತ್ ಗ್ರಂಥಿಗೆ ಮಳಿಗೆ ಅಂತ ಹೆಸರು ಪಡೆದಿರೋ ಇಲ್ಲಿ ಈಗ ಸಂಕ್ರಾಂತಿ ಸಂಭ್ರಮ ನಡೀತಾ ಇದೆ. ಸಂಕ್ರಾಂತಿ ಸಂಭ್ರಮದಲ್ಲಿ ಎಳ್ಳು, ಬೆಲ್ಲ, ಕೊಬ್ಬರಿ, ಪ್ರತಿಯೊಂದು ಶುದ್ಧೀಕರಿಸಿದ ಪದಾರ್ಥಗಳು, ಉತ್ತಮ ಗುಣಮಟ್ಟದ ಪದಾರ್ಥಗಳು ಇಲ್ಲಿ ಈಗ ಸಿಗ್ತಾ ಇದೆ. ಈ ಸಂಕ್ರಾಂತಿ ಸಂಭ್ರಮದಲ್ಲಿ ನೀವೆಲ್ಲ ಭಾಗವಹಿಸಿ ನೀವು ಅವ್ರಿಗೆ ಕೊಡಬೇಕಾಗಿದ್ದ ಉಡುಗೊರೆ ಪದಾರ್ಥಗಳು ತುಂಬಾ ವೈವಿಧ್ಯಮಯವಾಗಿ ಬಂದಿದೆ. ನೀವು ಒಂದ್ಸತಿ ಇಲ್ಲಿಗೆ ಭೇಟಿ ಕೊಟ್ರೆ ನಿಮ್ಮ ಮನಸ್ಸು ಸಂತೋಷ ಆಗುತ್ತೆ. ನಿಮಗೆ ಬೇಕಾದಂತ ಎಲ್ಲಾ ಪದಾರ್ಥಗಳನ್ನ ನೀವು ಇಲ್ಲಿ ತಗೊಬಹುದು. ಹಾಗೆ SVS ಧಾನ್ಯಗಾರ, RV ಭದ್ರೆಯ SVS ಧಾನ್ಯಗಾರದಲ್ಲಿ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನೇ ಮಾರ್ತಾ ಇದ್ದೀವಿ. ಯಾವತ್ತೂ ಅಷ್ಟೇ ಉತ್ತಮ ಗುಣಮಟ್ಟದ ಪದಾರ್ಥಗಳ ಸೇವನೆ ಆರೋಗ್ಯಕರ ಜೀವನದ ಅಡಿಪಾಯ. ಈ ಒಂದು ತಳಹದಿಯನ್ನ ಇಟ್ಕೊಂಡು ನಾವು ಈ ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀವಿ. ಈ ಸಂಸ್ಥೆ ಇವತ್ತು ಕರ್ನಾಟಕದಲ್ಲಿ ಹೆಸರು ತಗೊಳ್ತಾ ಇದೆ. ಭಾರತದಲ್ಲೇ ಬೃಹತ್ ಗ್ರಂಥಿಗೆ ಮಳಿಗೆ ಅನ್ನೋ ಒಂದು ಹೆಸರನ್ನು ಪಡೆದಿರುವಂತ ಈ ಸಂಸ್ಥೆಗೆ ನೀವೆಲ್ಲ ಒಮ್ಮೆ ಭೇಟಿ ಕೊಟ್ಟು ಒಳ್ಳೆ ಪದಾರ್ಥಗಳನ್ನ ಖರೀದಿ ಮಾಡಿ ಈ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸೋದಿಕ್ಕೆ ನಿಮ್ಮದು ಒಂದು ಕೈ ನಮಗೆ ಬೆಂಬಲವಾಗಿ ನೀಡಲು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.